ಆಕೆ ನೋಡೋಕೆ ಸುಂದರಿ, ವಿದ್ಯಾವಂತೆ ಕೂಡ. ಆದ್ರೆ ಆಕೆಯ ಇನ್ನೊಂದು ಭಯಾನಕ ವಿಕೃತ ಮುಖ ಕೆಲವು ಸ್ಥಳೀಯರನ್ನ ಮಾತ್ರ ಅಲ್ಲ, ಪೊಲೀಸರನ್ನು ಕೂಡ ಬೆಚ್ಚಿ ಬೀಳಿಸಿದೆ. ಯಾರಾಕೆ, ಏನವಳ ಕತೆ, ಆಕೆ ಮಾಡಿದ್ದಾದ್ರೂ ಏನು, ಇಲ್ಲಿದೆ ಡೀಟೇಲ್ಸ್, ನೀವೇ ನೋಡಿ. ಸಾಕು ನಾಯಿಯನ್ನ ಕತ್ತು ಸೀಳಿ ಹತ್ಯೆ, 3 ದಿನ ಸತ್ತ ನಾಯಿ ಜೊತೆಯೇ ವಾಸ. ಸುಂದರಿಯ ಹಿಂದೆ ಭೀಕರತೆಯ ಕುರೂಪ. ಮಹಿಳೆಯ ದುಷ್ಕೃತ್ಯಕ್ಕೆ ಪೊಲೀಸರೇ ಶಾಕ್. ಮನುಷ್ಯತ್ವವನ್ನೇ ಮರೆತ ಸುಂದರ ಮಹಿಳೆಯೊಬ್ಬಳ ದುಷ್ಕೃತ್ಯಕ್ಕೆ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿದೆ. ತಾನೇ ಸಾಕಿದ್ದ ನಾಯಿಯನ್ನ ಅಮಾನುಷವಾಗಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾಳೆ. ಅಷ್ಟೇ ಅಲ್ಲ, 4-5 ದಿನಗಳ ಕಾಲ ಸತ್ತ ನಾಯಿಯ ಜೊತೆಯೇ ದುರ್ವಾಸನೆಯಲ್ಲೇ ವಾಸ ಮಾಡಿದ್ದಾಳೆ. ಕೃತ್ಯ ಗೊತ್ತಾಗಿ ಮಹಿಳೆ ಮನೆಯೊಳಗೆ ಹೋದ ಪೊಲೀಸರೇ ಮಹಿಳೆಯ ವಿಕೃತತೆ ಕಂಡು ತಬ್ಬಿಬ್ಬಾಗಿದ್ದಾರೆ. ಹೌದು, ಈ ಘಟನೆ ನಡೆದಿರೋದು ಬೆಂಗಳೂರಿನ ಮಹದೇವಪುರ ಖಾಸಗಿ ಅಪಾರ್ಟ್ಮೆಂಟ್ ಒಂದರಲ್ಲಿ. ಮಹದೇವಪುರದ ಚಿನ್ನಪ್ಪ ಲೇಔಟ್ನಲ್ಲಿರುವ ಅಕ್ಮೆ ಬೆಲ್ಲಿಟ್ ಅಪಾರ್ಟ್ಮೆಂಟ್ನಲ್ಲಿ ಪಶ್ಚಿಮ ಬಂಗಾಳ ಮೂಲದ ತ್ರಿಪರ್ಣಾ ನಾಯಕ್ ವಾಸವಿದ್ದಳು. ತನ್ನ ಜೊತೆ 4 ಲ್ಯಾಬ್ರೋಡಾರ್ ನಾಯಿಗಳನ್ನ ಸಾಕಿಕೊಂಡಿದ್ದಳು. ಇತ್ತೀಚೆಗೆ ಮನೆಯಿಂದ ನಾಯಿ ಬೊಗಳುವ ಶಬ್ದ ಬರ್ತಿತ್ತಂತೆ. ಅಲ್ಲದೆ ಮನೆಯಿಂದ ದುರ್ವಾಸನೆ ಬರ್ತಿದ್ರಿಂದ ಅಕ್ಕಪಕ್ಕದ ನಿವಾಸಿಗಳು ಬೇಸತ್ತು ಹೋಗಿದ್ರು. ಆಗ ನಾಯಿ ಬಗ್ಗೆ ವಿಚಾರಿಸಿದ್ರೆ ಆವಾಜ್ ಹಾಕಿ ಕಳಿಸಿದ್ದಳು ಇದೇ ತ್ರಿಪರ್ಣಾ. ಯಾವಾಗ ದುರ್ನಾತ ಜಾಸ್ತಿ ಆಯ್ತು, ಆಗ ಬೇಸತ್ತ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಬಿಬಿಎಂಪಿ ಅಧಿಕಾರಿಗಳನ್ನ ಕರೆಸಿದ್ದಾರೆ. ಆದ್ರೆ ಒಳಗಡೆ ಹೋಗಿ ಪರಿಶೀಲನೆ ಮಾಡಲು ಬಿಡದ ಮಹಿಳೆ ಆವಾಜ್ ಹಾಕಿ ಧಮಕಿ ಹಾಕಿದ್ದಾಳೆ. ಆದ್ರೂ ಒಳಗಡೆ ಹೋಗಿ ನೋಡಿದಾಗ ರೂಮಿನಲ್ಲಿ ನಾಯಿಯನ್ನ ಹತ್ಯೆ ಮಾಡಿ ಬೆಡ್ಶೀಟ್ನಿಂದ ಸುತ್ತಿಟ್ಟಿರೋದು ಬೆಳಕಿಗೆ ಬಂದಿದೆ. ಕೂಡಲೇ ಬಿಬಿಎಂಪಿ ಅಧಿಕಾರಿಗಳು ಸತ್ತ ನಾಯಿಯ ದೇಹದ ಮರಣೋತ್ತರ ಪರೀಕ್ಷೆ ಮಾಡಿದಾಗ ಭೀಕರವಾಗಿ ಸಾಯಿಸಿರೋದು ಬೆಳಕಿಗೆ ಬಂದಿದೆ. ಆಕೆ ವಿರುದ್ಧ ಪ್ರಕರಣ ದಾಖಲು ಮಾಡಿ ಮನೆಯಲ್ಲಿದ್ದ ಮತ್ತೆರಡು ನಾಯಿಯನ್ನ ರಕ್ಷಣೆ ಮಾಡಲಾಗಿದೆ. ಚಾಕುವಿನಿಂದ ಗಂಟಲು ಕತ್ತರಿಸಿದ ನಿಷ್ಕರುಣಿ, ವಾಮಾಚಾರಕ್ಕಾಗಿ ಶ್ವಾನ ಕೊಂದ್ಲ ಅನ್ನೋ ಶಂಕೆ. ಮೃತ ನಾಯಿಯ ಮರಣೋತ್ತರ ಪರೀಕ್ಷೆ ನಡೆಸಿದಾಗ ಚಾಕುವಿನಿಂದ ಗಂಟಲನ್ನ ಕೊಯ್ದು ಹತ್ಯೆ ಮಾಡಿರೋದು ಕಂಡುಬಂದಿದೆ. ವಾಮಾಚಾರಕ್ಕಾಗಿ ನಾಯಿಯನ್ನ ಕೊಲೆ ಮಾಡಿದ್ಲ ಅನ್ನೋ ಅನುಮಾನ ಮೂಡುತ್ತಿದೆ. ಈಕೆಯ ವರ್ತನೆಗೆ ಪ್ರಾಣಿ ಪ್ರಿಯರು ಆಕ್ರೋಶ ವ್ಯಕ್ತಪಡಿಸಿದ್ದು ಸರಿಯಾದ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿದ್ದಾರೆ. ನಾಯಿದು ಥ್ರೋಟ್ ಸ್ಲಿಟ್ ಆಗಿದೆ, ಬೋನ್ಸ್ ಫ್ರಾಕ್ಚರ್ ಆಗಿದೆ, ಸ್ಟಾರ್ವೇಷನ್ ಇದೆ ಅಂತ ಔಟ್ಕಮ್ ಬಂದಿದೆ. ಹಾಗೆಯೇ ಅದು 2 ನಾಯಿ ಯಾವುದು ಮನೆಯಲ್ಲಿತ್ತು ಅದೂ ಅಷ್ಟೇ ಫುಲ್ಲು ಸ್ಟಾರ್ವೇಷನಲ್ಲಿ ಒದ್ದಾಡ್ತಿತ್ತು ಅಂತ ಡಾಕ್ಟರ್ ರಿಪೋರ್ಟ್ ಬಂದಿದೆ. ಬ್ಲ್ಯಾಕ್ ಮ್ಯಾಜಿಕ್ ಆಂಗಲ್ ಕೂಡ ಐಡೆಂಟಿಫೈ ಮಾಡಿದ್ದೀವಿ. ನಾವು ಏನೇನು ಇನ್ಪುಟ್ಸ್ ಬೇಕಿತ್ತೋ ಅದನ್ನೆಲ್ಲ ಪೊಲೀಸರಿಗೆ ಕಳಿಸಿದ್ದೀವಿ. ಒಟ್ಟಾರೆ ಈಕೆ ಮಾಡಿದ ಪಾಪದ ಕೃತ್ಯದಿಂದ ಅಮಾಯಕ ಜೀವಿ ಪ್ರಾಣ ಕಳೆದುಕೊಂಡಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.